ನಮಸ್ಕಾರ ವೀಕ್ಷಕರೇ, ಇವತ್ತು ತುಂಬಾ ಈಸಿಯಾಗಿ ಸಿಂಪಲ್ ಆಗಿ ಮೊಟ್ಟೆ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಇಂದ ಇನ್ನು ಹೆಚ್ಚಿನ ವಿಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ನನಗೆ ಹೆಲ್ಪ್ ಆಗುತ್ತೆ. ಮೊದಲಿಗೆ ವೀಕ್ಷಕರೇ, ಗ್ಯಾಸ್ ಮೇಲೆ ನಾನು ಬಾಣಲಿ ಇಟ್ಕೊಂಡಿದ್ದೀನಿ. ನೀವು ಇದೇ ತರ ಬಾಣಲಿ ಇದ್ರೆ ಇಟ್ಕೊಳ್ಳಿ, ಇಲ್ಲಾಂದ್ರೆ ಅಗ್ಲವಾಗಿರೋ ಪಾತ್ರನ ಯಾವ್ದಾರ ತಗೊಳ್ಳಿ. ಇವಾಗ ನಾವು ಬೇಯಿಸಿರೋ ಮೊಟ್ಟೆನ ಎಣ್ಣೆ ಒಳಗೆ ಹಾಕಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಫ್ರೈ ಮಾಡ್ಕೋಬೇಕಾದ್ರೇನೆ ಸ್ವಲ್ಪ ಖಾರದ ಪುಡಿ ಹಾಕೋತಾ ಇದ್ನಿ, ಸ್ವಲ್ಪ ಧನಿಯಾ ಪುಡಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ತರ ಫ್ರೈ ಮಾಡ್ಕೊಳ್ಳೋದ್ರಿಂದ ಮೊಟ್ಟೆನ ಮೇಲ್ಗಡೆ ಭಾಗ ಹಾರ್ಡ್ ಆಗುತ್ತೆ. ಅವಾಗ ನಾವು ಬೇಯಿಸೋಕೆ ಬಿರಿಯಾನಿ ಒಳಗೆ ಹಾಕೊಂಡಾಗ ಕದ್ರೋಗೋದು, ಪೀಸ್ ಆಗೋದು, ಬಿರಿಯಾನಿ ಒಳಗೆ ಮಿಕ್ಸ್ ಆಗೋದು ಆ ತರ ಏನು ಆಗೋದಿಲ್ಲ. ಅದಕ್ಕೋಸ್ಕರ ಈ ತರ ಫ್ರೈ ಮಾಡ್ಕೊಳ್ಳಿ. ಮೊಟ್ಟೆ ಬ್ರೌನ್ ಕಲರ್ ಬರಬೇಕು, ಹಾಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಬ್ರೌನ್ ಕಲರ್ ಇಲ್ಲಿ ಬಂದಿದೆ, ಮೇಲ್ಗಡೆ ಎಲ್ಲ ವೈಟ್ ಅದೆಲ್ಲ ರೋಸ್ಟ್ ಆಗಿದೆ. ಇವಾಗ ಮೊಟ್ಟೆಗಳನ್ನೆಲ್ಲ ಸೈಡಿಗೆ ಎತ್ತಿಟ್ಕೊಂಡ್ಬಿಡೋಣ. ಅದೇ ಎಣ್ಣೆಗೆ ಮಸಾಲೆ ಐಟಮ್ಗಳು, ಪಲಾವ್ ಮಸಾಲೆಗಳು ಎಷ್ಟೆಷ್ಟಿದೆಯೋ ಏನೇನಿದೆಯೋ ಅದೆಲ್ಲದು ಹಾಕೊಳ್ಳಿ. ಒಂದಿದ್ರೂ ಪರವಾಗಿಲ್ಲ, ಒಂದಿಲ್ಲ ಅಂದ್ರೂ ಪರವಾಗಿಲ್ಲ. ಕಸೂರಿ ಮೇಥಿ ಹಾಕೊಳ್ಳಿ, ತುಂಬಾ ರುಚಿಯಾಗಿ ಬರುತ್ತೆ. ಮಸಾಲೆಗಳೆಲ್ಲ ಫ್ರೈ ಆದ್ಮೇಲೆ ಒಂದೇ ಒಂದು ಈರುಳ್ಳಿನ ಸಣ್ಣಗೆ ಉದ್ದಕ್ಕೆ ಹಚ್ಕೊಂಡಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಎರಡು ನಾನು ಹಸಿಮೆಣಸಿನ್ಕಾಯಿ ಮಧ್ಯಕ್ಕೆ ಸೀಳ್ಬಿಟ್ಟು ಹಾಕೋತಾ ಇದ್ದೀನಿ. ನೀವು ಬೇಕಾದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ನೋಡಿ, ಈರುಳ್ಳಿ ಈ ತರ ಬ್ರೌನ್ ಕಲರ್ ಬಂದಾದ್ಮೇಲೆ ಫುಲ್ ಫ್ರೈ ಆದ್ಮೇಲೆ ಇವಾಗ 3 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ಬಿರಿಯಾನಿ ಜಾಸ್ತಿ ಟೈಮು ಸಹ ಹಿಡಿಯೋದಿಲ್ಲ, ಬೇಗನೆ ಮಾಡ್ಬೋದು. 20 ನಿಮಿಷದಲ್ಲಿ ಆಗೋಗುತ್ತೆ. ತುಂಬಾ ಈಸಿಯಾಗಿ ಮಾಡ್ಬೋದು, ತುಂಬಾ ರುಚಿಯಾಗೂ ಸಹ ಬರುತ್ತೆ. ಇವಾಗ ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗಿದೆ. ಒಂದೇ ಒಂದು ಟೊಮೊಟೊನ ಹೆಚ್ಚಿಬಿಟ್ಟು ಹಾಕೋತಾ ಇದ್ದೀನಿ. ನಾನು ಮನೇಲಿ ಇರೋಂಥ ಪದಾರ್ಥಗಳನ್ನ ಬಳಸಿ ಮಾಡೋದು. ಒಂದು ಟೊಮೊಟೊ, ಒಂದು ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವೆಲ್ಲ ಇದ್ದೇ ಇರುತ್ತೆ ಮನೇಲಿ. ಹೇಗೋ ಅದನ್ನ ಬಳಸ್ಕೊಂಡು ಆರಾಮಾಗಿ ಈ ತರ ಎಗ್ ಬಿರಿಯಾನಿ ಮಾಡ್ಕೋಬಹುದು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ, ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ, ಜಾಸ್ತಿ ಹಾಕೋದಕ್ಕೆ ಹೋಗ್ಬೇಡಿ. ಇವಾಗ ಚೆನ್ನಾಗಿ ಒಂದ್ಸಲ ಫ್ರೈ ಮಾಡ್ಕೊಬಿಡೋಣ. ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಮೊಸರು ಹಾಕೋತಾ ಇದ್ದೀನಿ. ಸ್ವಲ್ಪ ಅಂದರೆ ಸ್ವಲ್ಪನೇ ಹಾಕ್ಕೊಳ್ಳಿ, ಜಾಸ್ತಿ ಏನು ಹಾಕೊಳ್ಳೋದಕ್ಕೆ ಹೋಗ್ಬೇಡಿ. ನಿಮಗೆ ಎಷ್ಟು ಕ್ವಾಂಟಿಟಿ, ಎಷ್ಟು ಜನಕ್ಕೆ ಅಂತ ಮಾಡ್ತಿದ್ದೀರೋ ಅಷ್ಟು ಕ್ವಾಂಟಿಟಿಲಿ ನೀವು ಹಾಕೋಬೇಕಾಗುತ್ತೆ. ಇವಾಗ ಖಾರದ ಪುಡಿ ಹಾಕೋತಾ ಇದ್ದೀನಿ. ಇದಕ್ಕೆ ಪೌಡರ್ ಅಂತ ಬೇರೆ ಏನು ಹಾಕೋದಿಲ್ಲ, ಖಾರದ ಪುಡಿ ಒಂದೇ ಹಾಕೋದು ನಾನು. ನೋಡಿ, ಖಾರದ ಪುಡಿ ಹಾಕಿದ್ಮೇಲೆ ಒಂಥರ ಚೆನ್ನಾಗಿರೋಂಥ ಗೊಜ್ಜಾಗುತ್ತೆ. ಆ ಗೊಜ್ಜನ್ನ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು. ಬೇಯಿಸ್ಕೊಳ್ಳೋದಿಕ್ಕೆ ನೀರು ಹಾಕೋಬೇಕಾಗುತ್ತೆ. ಒಂದೇ ಒಂದು ಸ್ವಲ್ಪ ನೀರು ಹಾಕೊಂಡು ನಾವು ಬೇಯಿಸ್ಕೋಬೇಕಾಗುತ್ತೆ. ನೀರು ಹಾಕೋಕ್ಕೂ ಮುಂಚೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಇದೇ ಗೊಜ್ಜಲ್ಲಿ ಕೊತ್ತಂಬರಿ ಸೊಪ್ಪು ಬೇಯೋದ್ರಿಂದ ತುಂಬಾ ರುಚಿಯಾಗೂ ಬರುತ್ತೆ ಬಿರಿಯಾನಿ. ನೋಡಿ, ಇವಾಗ ಒಂದೇ ಒಂದು ಸ್ವಲ್ಪ ನೀರು ಹಾಕೊಳ್ಳಿ. ಗೊಜ್ಜು ಬೇಯೋ ಅಷ್ಟು ನೀರು ಹಾಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ. 1-2 ನಿಮಿಷ 3 ನಿಮಿಷನಾದ್ರೂ ಕುದಿಸ್ಕೋಬೇಕಾಗುತ್ತೆ. ಅದೆಲ್ಲ ಒಂಥರ ಹೋಗಿ ಕ್ರೀಮಿ ಸ್ಟ್ರೆಚರ್ ಬರುತ್ತೆ, ತುಂಬಾ ರುಚಿಯಾಗಿ ಬರುತ್ತೆ. ನೋಡಿ, ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿದೆ. ಅರ್ಧ ನಿಂಬೆಹಣ್ಣ ಈಗ ಹಿಂಡುತ್ತಾ ಇದ್ದೀನಿ, ರಸನ. ನೋಡಿ ವೀಕ್ಷಕರೇ, ಇದೇ ಟೈಮಲ್ಲಿ ಒಂದೇ ಒಂದು ಹಸಿ ಮೊಟ್ಟೆನ ಒಡೆದ್ಬಿಟ್ಟು ಹಾಕಿ, ತುಂಬಾ ರುಚಿಯಾಗಿ ಬರುತ್ತೆ. ಈ ತರ ಅಂತೂ ಸ್ಕಿಪ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಅನ್ನಕ್ಕೆಲ್ಲ ತುಂಬಾ ಚೆನ್ನಾಗಿ ಮೊಟ್ಟೆ ಅಂಟ್ಕೊಳುತ್ತೆ ಈ ತರ ಹಾಕಿದ್ರೆ. ನೀವು ಮಸಾಲೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೊಟ್ಟೆನ, ತುಂಬಾ ರುಚಿಯಾಗಿ ಬರುತ್ತೆ ಈ ತರ ಮಾಡಿದ್ರಂತೂ. ನಾವು ಅವಾಗಲೇ ರೋಸ್ಟ್ ಮಾಡ್ಕೊಂಡಿದ್ವಲ್ಲ ಬೇಯಿಸಿರೋ ಮೊಟ್ಟೆನೂ ಸಹ ಇವಾಗಲೇ ಹಾಕೋಬಿಡೋಣ. ಇವಾಗ 1 ನಿಮಿಷದವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ಬೇಯಿಸ್ಕೋಬೇಕಾಗುತ್ತೆ ಮಸಾಲೆಯಲ್ಲಿ ಮೊಟ್ಟೆನ. ಆಗ ಮೊಟ್ಟೆಗೆ ಮಸಾಲೆ ಚೆನ್ನಾಗಿ ಇಟ್ಕೊಂಡಿರುತ್ತೆ. ಇವಾಗ ವೀಕ್ಷಕರೇ, ತೊಳೆದಿರುವಂತ ಸೋನಾ ಮಸೂರಿ ಅಕ್ಕಿ ಹಾಕೋತಾ ಇದ್ದೀನಿ. ನಾನಿಲ್ಲಿ 1/4 kg ಅಕ್ಕಿ ತಗೊಂಡಿರೋದು. ಇದನ್ನ ಚೆನ್ನಾಗಿ ಮಸಾಲೆಯಲ್ಲಿ ಮಿಕ್ಸ್ ಮಾಡ್ಕೊಬಿಡಿ. ಆಮೇಲೆ ನೀರು ಹಾಕೋದ್ಮೇಲೆ ಈ ತರ ಮಸಾಲೆ ಸಿಗೋದಿಲ್ಲ. ನೀರು ಹಾಕೋದ್ಮೇಲೆ ತೆಳ್ಗಾಗೋಗುತ್ತೆ, ಅನ್ನ ಎಲ್ಲ ಸಪ್ಪೆ ಬರುತ್ತೆ ಸ್ವಲ್ಪ. ಒಂದೇ 1 ನಿಮಿಷ ಅಕ್ಕಿನ ಈ ತರ ಮಸಾಲೆಯಲ್ಲಿ ಬೇಯಿಸ್ಕೊಬಿಟ್ರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಅವಾಗ ನೀರು ಹಾಕೋಬಹುದು. ನಾನು ಇಲ್ಲಿ 1/4 kg ಆಗೋಷ್ಟು ನೀರು ಹಾಕೋತಾ ಇದ್ದೀನಿ. ನಾವು ಇಲ್ಲಿ ಕುಕ್ಕರಲ್ಲಿ ಮಾಡ್ತಾ ಇಲ್ಲ, ಸ್ವಲ್ಪ ನೀರು ಹೆಚ್ಚು ಕಮ್ಮಿ ಆದ್ರೂ ಸರಿ ಮಾಡ್ಕೋಬಹುದು ನಾವೇ. ಒಂದ್ಸಲ ತಿರ್ವಿ ಹಾಗೆ ಸರಿಯಾಗಿ ಹೋಗುತ್ತೆ. ಜಾಸ್ತಿ ನೀರು ಹಾಕಿದ್ರು ಏನಾಗೋದಿಲ್ಲ, ಉಡಿ ಚೆನ್ನಾಗಿ ಬರುತ್ತೆ. ಇವಾಗ ವೀಕ್ಷಕರೇ, ಉಪ್ಪು ಖಾರ ಏನಾದರೂ ಕಮ್ಮಿ ಇದ್ರೆ ಆ್ಯಡ್ ಮಾಡ್ಕೊಳ್ಳಿ. ರುಚಿ ನೋಡ್ಬಿಟ್ಟು ಹಾಕೊಳ್ಳಿ, ಜಾಸ್ತಿ ಉಪ್ಪು ಹಾಕೊಳ್ಳೋದಕ್ಕೆ ಹೋಗಬೇಡಿ. ಮುಂಚೆನೂ ಸಹ ನಾವು ಹಾಕೊಂಡಿದ್ವು.
ಇವಾಗ ಒಂದು 5 ನಿಮಿಷ ಪಾತ್ರೆ ಮೇಲೆ ಮುಚ್ಚಿ ಬಿಟ್ಬಿಡೋಣ. ತುಂಬಾ ಚೆನ್ನಾಗಿ ಕುದ್ದು ಗಟ್ಟಿಯಾಗಿರುತ್ತೆ. ಆಮೇಲೆ ತೆಗೆದು ನೋಡಾದ್ಮೇಲೆ ನೋಡಿ ಹೀಗಾಗಿರುತ್ತೆ. ಈ ಟೈಮ್ನಲ್ಲೇ 50% ಅಕ್ಕಿ ಬೆಂದೋಗಿರುತ್ತೆ. ಈಗ ಒಂದ್ಸಲ ಕೈ ಆಡಿಸ್ಕೊಬಿಟ್ಟು ಮತ್ತೆ ಹಾಗೆ ಮುಚ್ಚಿ ಇನ್ನೂ ಒಂದು 5 ನಿಮಿಷ ಬಿಟ್ಬಿಟ್ರೆ ರೆಡಿ ಆಗೋಗಿರುತ್ತೆ ಬಿರಿಯಾನಿ. ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಒಂದು ಮೊಟ್ಟೆನೂ ಒಡ್ಕೊಂಡಿಲ್ಲ. ಎಷ್ಟು ಚೆನ್ನಾಗಿ ಅನ್ನದ ಜೊತೆ ಬೇಯ್ತಾ ಇದೆ. ಇನ್ನೂ ಬೇಯಿಸಿದ್ರು ಅದು ಒಡ್ಕೊಳ್ಳೋದಿಲ್ಲ. ತುಂಬಾ ಚೆನ್ನಾಗಿ ಬೆಂದಿರುತ್ತೆ. ಇವಾಗ ಇನ್ನ ಒಂದು 5 ನಿಮಿಷ ಬೇಯಿಸಿ ಬಿಡ್ತಿದ್ದಂಗೆ ನೋಡಿ 90% ಅಕ್ಕಿ ಬೆಂದೋಗಿರುತ್ತೆ. ಇವಾಗ ಒಂದ್ಸಲ ಕೈ ಆಡಿಸ್ಕೊಬಿಟ್ಟು ದಮ್ ಕಟ್ಟಿ ಇಟ್ಬಿಡೋಣ. ಈ ಟೈಮ್ನಲ್ಲಿ ಗ್ಯಾಸ್ನ ಆಫ್ ಮಾಡ್ಕೊಬಿಡಿ. ಸುಮ್ಮನೆ ಮುಚ್ಚಿಬಿಟ್ಟು ಬಿಟ್ಬಿಡಿ ಒಂದು 5 ನಿಮಿಷ. ತುಂಬಾ ಚೆನ್ನಾಗಿರುತ್ತೆ ಅನ್ನ. ಅವಾಗ ಈ ತರ ಎಗ್ ಬಿರಿಯಾನಿನ ನೀವು ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಯಾವ ಚಿಕನ್ ಮಟನ್ ಬಿರಿಯಾನಿಗಿಂತನೂ ಕಮ್ಮಿ ಬರಲ್ಲ, ಅಷ್ಟು ರುಚಿಯಾಗಿ ಬರುತ್ತೆ. ನೋಡಿ ಅನ್ನ ಎಷ್ಟು ಚೆನ್ನಾಗಾಗಿದೆ, ಮೊಟ್ಟೆ ಒಂದು ಉಡ್ಕೊಂಡಿಲ್ಲ, ಅಷ್ಟು ಸೂಪರ್ ಆಗಿ ಬಂದಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇದೇ ಥರ ಈಸಿ ರೆಸಿಪೀಸ್ ನಿಮಗೆ ಬೇಕು ಅಂತಂದರೆ ನನ್ನ ಚಾನಲ್ನ ಫಾಲೋ ಮಾಡ್ತಾ ಇರಿ. ಥ್ಯಾಂಕ್ ಯು.